ಆ ಗ್ರಾಮಗಳಿಗೆ ಕಾಲಿಟ್ರೆ ತೆರೆದ ಬಾಗಿಲಿನ ಮನೆಗಳು ನೋಡುವುದೇ ಅಪರೂಪ. ಗ್ರಾಮದಲ್ಲಿ ಬರೀ ಬೀಗ ಹಾಕಿದ ಮನೆಗಳೇ ಸ್ವಾಗತವನ್ನ ಮಾಡುತ್ತವೆ. ಅಲ್ಲಲ್ಲಿ ಅಜ್ಜಿಯರು ಹಿರಿಯರು ಕಟ್ಟೆ ಮೇಲೆ ಬಾಡಿದ ಮುಖದಲ್ಲಿ ಕೂತ ದೃಶ್ಯ ಸಾಮಾನ್ಯ. ಇನ್ನು ಊರಿಗೆ ಊರು ಬಿಕೋ ಅಂತಿದ್ದ ಬರದ ಛಾಯೆಗೆ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ಅಂತಹ ಗ್ರಾಮ ಯಾವುದು? ಇಲ್ಲಿದೆ ನೋಡಿ ಡೀಟೇಲ್ಸ್. ಕೈಕೊಟ್ಟ ಮುಂಗಾರು, ಊರನ್ನೇ ತೊರೆದ ಗ್ರಾಮಸ್ಥರು. ಬಾಗಲಕೋಟೆಯಲ್ಲಿ ಕೃಷಿ ಬಿಟ್ಟು ಗುಳೆ ಹೋದ್ರ ರೈತರು. ಬೇಕೋ ಅಂತಿರೋ ಗ್ರಾಮಗಳು, ಬಾಗಿಲು ಹಾಕಿರೋ ಗ್ರಾಮದಲ್ಲಿನ ಮನೆಗಳು. ಬರದಿಂದ ನೊಂದು ಬೆಂದಿರೋ ಗ್ರಾಮಸ್ಥರು ಊರನ್ನೇ ಬಿಟ್ಟಿರೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಹೌದು, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಜನರು ದುಡಿಮೆಗಾಗಿ ಊರನ್ನೇ ತೊರೆದಿದ್ದಾರೆ. ಇದಲ್ಲದೆ ಬದಾಮಿ ತಾಲೂಕಿನ ಮತ್ತಲಗೇರಿ, ಮುಷ್ಟಿಗೇರಿ, ಯರಗೊಪ್ಪ, ಲಕಮಾಪುರ, ಅಡಗಲ್, ಬೆಳವಲಕೊಪ್ಪ, ಉಗಲವಾಟ, ಗುಳೇದಗುಡ್ಡ ತಾಲೂಕಿನ ಲಿಂಗಾಪುರ ಸೇರಿದಂತೆ ಬದಾಮಿ ಗುಳೇದಗುಡ್ಡ ತಾಲೂಕಿನ 25ರಿಂದ 30 ಗ್ರಾಮದಲ್ಲಿ ನರಕ ದರ್ಶನವಾಗ್ತಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆಯಾಗಿಲ್ಲ. ಬಿತ್ತನೆ ಆಗದಿದ್ದರೆ ಕೃಷಿ ಕೆಲಸ ಎಲ್ಲಿಂದ ಬಂತು? ನರೇಗಾ ಕೆಲಸವನ್ನ ಸರಿಯಾಗಿ ಕೊಡುತ್ತಿಲ್ಲ. ಹೀಗಾಗಿ ರೈತರು, ಯುವಕರೆಲ್ಲರೂ ಮನೆಗೆ ಬೀಗ ಹಾಕಿ ಮಂಗಳೂರು, ಉಡುಪಿ, ಗೋವಾದಲ್ಲಿ ದುಡಿಯೋಕೆ ಗುಳೆ ಹೋಗಿದ್ದಾರೆ. ಲಿಂಗಾಪುರ ಗ್ರಾಮದಲ್ಲಿ ಒಟ್ಟು 300ಕ್ಕೂ ಅಧಿಕ ಮನೆಗಳಿವೆ. ಅದರಲ್ಲಿ 200ಕ್ಕೂ ಅಧಿಕ ಮನೆಗಳಿಗೆ ಬೀಗ ಹಾಕಲಾಗಿದೆ. ಲಿಂಗಾಪುರ ಗ್ರಾಮದಲ್ಲಿ 1500ರಿಂದ 2000 ಜನಸಂಖ್ಯೆ ಇದೆ. ಬಹುತೇಕ ಗ್ರಾಮಸ್ಥರು ಕಾರ್ಮಿಕರಾಗಿದ್ದಾರೆ. ಆದ್ರೀಗ ಊರಿನಲ್ಲಿ 80% ಜನರು ಊರನ್ನೇ ಬಿಟ್ಟು ಗುಳೆ ಹೋಗಿದ್ದಾರೆ. ಒಟ್ನಲ್ಲಿ ಕೈಕೊಟ್ಟ ಮಳೆ ಬರದ ಸ್ಥಿತಿ ತಂದೊಡ್ಡಿದೆ. ಗ್ರಾಮೀಣ ಭಾಗದ ಜನರು, ಅದರಲ್ಲೂ ರೈತರು ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬರದ ಎಫೆಕ್ಟ್ ಹೇಗಿದೆ ಎಂಬುದಕ್ಕೆ ಈ ಗ್ರಾಮಗಳೇ ಸಾಕ್ಷಿಯಾಗಿವೆ. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು, ದುತ್ತರಗಾವಿ.